ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸುಮಾರು 80,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಮಾಡಲಿಕ್ಕೆ ಈಗ ಸ್ಟೇಟ್ ಗೌರ್ಮೆಂಟ್ ಮುಂದಾಗಿರುವಂಥದ್ದು. ಸೊ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಕಷ್ಟು ದಿನಗಳಿಂದ ವಿಳಂಬವಾಗಿ ಪರಿಣಾಮವನ್ನು ಬೀರಿತ್ತು. ಹಲವಾರು ಇಲಾಖೆಯಿಂದ ಅಧಿಸೂಚನೆ ಆಗಬೇಕಿತ್ತು. ಈ ಒಂದು ರೀಸನ್ಸ್ ಇಂದ ಅದಾಗಿರಲಿಲ್ಲ. ಸೊ ಈಗ ಇದೆಲ್ಲವೂ ಕಂಪ್ಲೀಟ್ ಆಗಿದೆ. ಇನ್ ಗೆಜೆಟ್ ನೋಟಿಫಿಕೇಶನ್ ಒಂದು ಬರಬೇಕು, ಅದು ವಿತಿನ್ ಫ್ಯೂ ಡೇಸ್ ಅದು ಕೂಡ ಬರುತ್ತೆ. ಸುಮಾರು 80,000 ಅಂಡ್ ಅಬೌವ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು ಸ್ಟೇಟ್ ಗೌರ್ಮೆಂಟ್. ಇದನ್ನ ಅಂಕಿಅಂಶಗಳ ಸಮೇತವಾಗಿ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಆಲ್ಮೋಸ್ಟ್ ಶಿಕ್ಷಣ ಇಲಾಖೆ ಆಗಿರ್ಬೋದು, ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು, ಸಹಕಾರ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಸೊ ಹೀಗೆ ಹಲವಾರು ಇಲಾಖೆ ಅಧಿಸೂಚನೆ ಆಗಬೇಕಾಗಿದೆ. ಸೊ ದಯಮಾಡಿ ತುಂಬಾ ಜನ ಅವ್ರಿಗೆ ಇಚ್ಛೆ ಇರ್ತಕ್ಕಂಥ ಇಲಾಖೆಯಲ್ಲಿ ಸರ್ವಿಸ್ ಅನ್ನ ಮಾಡಲಿಕ್ಕೆ ಅವರು ಸಿದ್ಧತೆಯನ್ನ ಮಾಡ್ತಾ ಇರ್ತಾರೆ. ಒಂದು ಮಾಹಿತಿಗಾಗಿ ಇದನ್ನ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಈಗ. ಸೊ ಲೆಟ್ಸ್ ಬಿಗಿನ್ಸ್. ಇಲ್ಲಿ ಒಳ ಮೀಸಲಾತಿಗೆ ಮೋಕ್ಷ ಸಿಕ್ಕ ಬೆನ್ನಲ್ಲೇ ಸರ್ಕಾರಿ ನೇಮಕಾತಿಗೆ ಚಾಲನೆ. ಸುಮಾರು 85,000ಕ್ಕೂ ಅಧಿಕ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ವಿತಿನ್ ನಾವು ಬಹಳ ಬೇಗ ಆರಂಭ ಮಾಡ್ತೀವಿ ಅಂತ ಹೇಳಿದರೆ, ಚೌತಿ ಬಳಿಕ ನೌಕರಿ ಗ್ಯಾರಂಟಿ ಅಂತ. ನಥಿಂಗ್ ಬಟ್ ಗಣೇಶ ಚತುರ್ಥಿ ಆದ ನಂತರದಲ್ಲಿ ಈ ಎಲ್ಲ ನೇಮಕಾತಿಗಳ ಅಧಿಸೂಚನೆಯನ್ನ ಆರಂಭ ಮಾಡ್ತೀವಿ ಅಂತ ಇದರ ಅರ್ಥ ಅಷ್ಟೇ ಅದು. ಸೊ ಇಲ್ಲಿ ನೋಡೋಣ ಏನಿದೆ ಅಂತ. ಒಳ ಮೀಸಲು ತೀರ್ಮಾನದ ಕಾರಣಕ್ಕಾಗಿ 2024ರ ನವೆಂಬರ್ನಿಂದ ರಾಜ್ಯದಲ್ಲಿ ಸಾಕಷ್ಟು ಇಲಾಖೆಯಿಂದ ಅಧಿಸೂಚನೆ ಆಗಬೇಕಿತ್ತು, ಯಾವುದೂ ಆಗಿರಲಿಲ್ಲ. ಸೊ ಈಗ ಚೌತಿ ತರುವಾಯ ಮರುಚಾಲನೆ ಪಡೆದುಕೊಳ್ಳಲಿದೆ. ಸರ್ಕಾರದ ಪಗಾರ ಪಡೆಯುವ ಕನಸು ಹೊತ್ತ ಲಕ್ಷಾಂತರ ಮಂದಿ ನಿರ್ಬಂಧ ತೆರವು ಆದೇಶಕ್ಕಾಗಿ ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ನಿರ್ಬಂಧ ತೆರವು ಆದೇಶ ಅಂದ್ರೆ ಸಾಕಷ್ಟು ವಿಳಂಬ ಆಗ್ಬಿಟ್ಟಿದಲ್ಲ ಪಾಪ ಅವರಿಗೆ. ಮತ್ತೊಂದು ಹರ್ಷವನ್ನ ತಂದಂತ ಒಂದು ಪ್ರಕ್ರಿಯೆ ಇದು ನಿರ್ಬಂಧ ತೆರವು ಅಂತಂದ್ರೆ. ಹಾಗಾಗಿ ಫಸ್ಟ್ ಇದು ಯಾವಾಗ ಕಂಪ್ಲೀಟ್ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರು. ಸೊ ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯ ಆಗ್ತಕ್ಕಂಥ ವೃಂದಗಳಲ್ಲಿನ ಹುದ್ದೆಗಳ ನೇರ ನೇಮಕಕ್ಕೆ ಹೊಸದಾಗಿ ಯಾವುದೇ ಸೂಚನೆ ಬಿಡುಗಡೆ ಮಾಡಬಾರ್ದು ಅಂತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಪ್ ಟು ಯಾವಾಗ ಇದು ಇಂಟರ್ನಲ್ ರಿಸರ್ವೇಷನ್ ಸ್ಟಾರ್ಟ್ ಆಯಿತು, ಸೊ ಅಲ್ಲಿಂದ ಅವರು ಐ ಥಿಂಕ್ ವಿಳಂಬ ಮಾಡಿದ್ರು, ಯಾವುದೇ ನೋಟಿಫಿಕೇಶನ್ ಮಾಡೋದು ಬೇಡ ಅಂತ ಸಿವಿಲ್ ಸರ್ವಿಸಸ್ ಅಲ್ಲಿ. ಅದು 2024 ನವೆಂಬರ್ 25ರಂದೇ ನೋಟಿಫಿಕೇಶನ್ ಆಗಬೇಕಿತ್ತು, ಅದಾಗಿರ್ಲಿಲ್ಲ. ಸೊ ಅಲ್ಲಿಂದ ಒಂದು ಕೂಡ ನೇಮಕಾತಿ ಮಾಡ್ಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ಈ ಸುತ್ತೋಲೆ ನೇರ ನೇಮಕಕ್ಕೆ ವಿಧಿಸಿರ್ತಕ್ಕಂಥ ನಿರ್ಬಂಧ ತೆರವುಗೊಳಿಸಬೇಕಾಗಿದೆ. ಸೊ ಮಾಹಿತಿಗಳ ಪ್ರಕಾರ ಇಂದು ನಾಳೆಯೂ ಆದೇಶ ಖಂಡಿತವಾಗ್ಲೂ ಬಿಡಬಹುದು ಅಂತಕ್ಕಂಥದ್ದು ಅನ್ಕೊಂಡಿದ್ರು. ಸೊ ಬಳಿಕ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಸಂಬಂಧ ನಿಯಮಾವಳಿ ಸಿದ್ಧವಾಗಬೇಕು, ಬಳಿಕ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗಲಿದೆ ಎಂಬುದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಧಿಕಾರಿಗಳ ವಿವರಣೆ. ಸೊ ಲಭ್ಯ ಇರತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಈಗ ಅಂದಾಜು ಸುಮಾರು 85,000 ಹುದ್ದೆಗಳ ನೇಮಕಕ್ಕಾಗಿ ಎಲ್ಲಾ ಇಲಾಖೆಗಳ ಒಟ್ಟು ಬೇಡಿಕೆ ವಿವಿಧ ಹಂತದಲ್ಲಿವೆ. ಈಗ ಒಂದೊಂದೇ ನೋಟಿಫಿಕೇಶನ್ ಮಾಡ್ತಾ ಬರಬೇಕು ಇಲ್ಲಿ. ಅಂದ್ರೆ 85,000 ಅಥವಾ 80,000 ಅಂಡ್ ಅಬೌವ್ ಪೋಸ್ಟ್ ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಸೊ ಅದು ಒಂದೇ ಹಂತದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅವರು. ಸೊ ಒಂದೊಂದೇ ಹಂತದಲ್ಲಿ ಮಾಡ್ಬೇಕಂತಂದ್ರೆ ಸಂಪೂರ್ಣ ಎಲ್ಲಾ ರೇಷ್ಯವನ್ನ ಒಟ್ಟಾರೆಯಾಗಿ ಸೇರಿಸ್ಕೊಂಡು ನಾವು 80,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನ ಟರ್ಮ್ ವೈಸ್ ಮಾಡ್ತಾರೆ. ಸೊ ಒಂದೇ ಟರ್ಮ್ ಅಲ್ಲಿ ಎಲ್ಲವನ್ನ ಮಾಡ್ಲಿಕ್ಕೆ ಹೋಗಲ್ಲ ಅದನ್ನ. ಸೊ ಕೆಲವು ಆರ್ಥಿಕ ಇಲಾಖೆ ಅನುಮತಿಗಾಗಿ ಕೋರಿರುವ ಹಂತದಲ್ಲಿದ್ದರೆ, ಸೊ ಮತ್ತೆ ಕೆಲವು ಇಲಾಖೆ ಹಂತದಲ್ಲಿ ಪ್ರಸ್ತಾವನೆ ತಯಾರಿ ಪ್ರಕ್ರಿಯೆ ನಡೆಸಬೇಕು. ಈಗಾಗಲೇ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿರ್ತಕ್ಕಂಥ ಇಲಾಖೆ ಅಧಿಸೂಚನೆಗಳು ಆಗ್ಬೇಕಾಗಿರೋದು ಸಾಕಷ್ಟು ಇದೆ. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದಾಗಬೇಕು. ಇನ್ನೂ ಕೆಲವು ಇಲಾಖೆಗಳಲ್ಲಿ ಪ್ರಸ್ತಾವನೆ ಹೋಗಿದೆ, ಅದು ಅಪ್ರೂವಲ್ ಪಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಅಥವಾ ಆ ಸ್ಟೇಜ್ ಅಲ್ಲಿ ಇದೆ. ಇನ್ನ ಕೆಲವು ಇಲಾಖೆಗಳು ಜಸ್ಟ್ ಈಗ ತಾನೇ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಇವೆಲ್ಲ ಅಂದ್ರೆ ಆಲ್ಮೋಸ್ಟ್ ಅವು ಪ್ರಕ್ರಿಯೆಯನ್ನ ಆರಂಭ ಎಲ್ಲವೂ ಮಾಡಾಗಿತ್ತು, ಬಟ್ ಇದೊಂದು ಬಂತಲ್ಲ ಡೇಟಾ ಅಂತಕ್ಕಂಥದ್ದು ಇಂಟರ್ನಲ್ ರಿಸರ್ವೇಷನ್ಸ್, ಹಂಗಾಗಿ ಅದು ಎಲ್ಲವೂ ಕೂಡ ವಿಳಂಬ ಆಗ್ಬಿಡ್ತು, ಯಾವ್ದು ನೋಟಿಫಿಕೇಶನ್ ಮಾಡೋದು ಬೇಡ ಅಂತ. ನೋಡಿ ಇಲ್ಲಿ ಹೇಳ್ತಾರೆ, ಸೊ ಬಡ್ತಿಗೂ ನಿಯಮ ಬದಲು ಅಂತ ಹೇಳಿದ್ದಾರೆ. ಬಡ್ತಿಗೂ ನಿಯಮ ಬದಲು. ಸೊ ಏನ್ ನಿಯಮ ಬದಲಾಗ್ತಾ ಇದೆ ಇಲ್ಲಿ? ಸರ್ಕಾರಿ ನೌಕರರಿಗೆ ಬಡ್ತಿ ನೀಡತಕ್ಕಂಥ ಪ್ರಕ್ರಿಯೆಯಲ್ಲಿ ಇಷ್ಟು ದಿನಗಳವರೆಗೆ ಪರಿಶಿಷ್ಟ ಮೀಸಲು ಹಂಚಿಕೆ ಒಟ್ಟಾಗಿ ನಡೀತಾ ಇದೆ. ಸರ್ಕಾರದ ಹೊಸ ಆದೇಶ ಪ್ರಕಟಗೊಳ್ಳುತ್ತಿದ್ದಂತೆ 17% ಮೀಸಲು ನೋಡಿ ಇಲ್ಲಿ 60:65 ಇದರಂತೆ ವಿಭಜಿಸಿ ಹಂಚಿಕೆ ಮಾಡಬೇಕಾಗುತ್ತದೆ. ಸೊ ಈಗ ಹೊಸದೇನು ಬಂದಿದೆ ಈಗ ಅಪ್ಡೇಟ್, ಈಗ ಇಂಟರ್ನಲ್ ರಿಸರ್ವೇಷನ್ಸ್ ಅದು ಸ್ಟೇಟ್ ಗೆಜೆಟ್ ನೋಟಿಫಿಕೇಶನ್ ಆಗ್ಬಿಟ್ರೆ ರಿಸರ್ವೇಷನ್ಸ್ ಅಲ್ಲಿ ಮತ್ತೆ ಆಡ್ ಆಗುತ್ತೆ. ಈಗ ಈ ರೀತಿ ಮೀಸಲಾತಿಯನ್ನು ಹಂಚಿಕೆ ಮಾಡ್ತಕ್ಕಂಥ ಮುನ್ನ ರೋಸ್ಟರ್ ಬಿಂದು ನಿಗದಿಗೆ ಮಾರ್ಗಸೂಚಿ ಮಾಡಬೇಕಾಗುತ್ತದೆ. ಸೊ ರಿಸರ್ವೇಷನ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಅದು ರೋಸ್ಟರ್ ಪ್ರಿಪರೇಷನ್ ಮಾಡಲೇಬೇಕು, ಅದೆಲ್ಲವೂ ಮಾಡಲೇಬೇಕಾಗತ್ತೆ. ಸೊ ಒಟ್ಟಾರೆಯಾಗಿ ಬಡ್ತಿ ನಿಯಮದಲ್ಲಿ ಬದಲಾವಣೆ ಆಗಲಿದೆ ಅಂತ ಸೊ ಹೇಳಿದ್ದಾರೆ. ಈಗ ನೋಡಿ ಇಲ್ಲಿ ಇಲಾಖೆಗಳನ್ನ ಹೇಳಿದ್ದಾರೆ. ಸುಮಾರು 43 ಇಲಾಖೆಗಳು ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು 43 ಇಲಾಖೆಗಳಿಂದ ಅರ್ಥ ಮಾಡ್ಕೊಳ್ಬೇಕು. ಮಂಜೂರಾಗಿರೋದು 7,76,414. ಇದರಲ್ಲಿ ಭರ್ತಿ ಆಗಿರ್ತಕ್ಕಂಥ ಹುದ್ದೆಗಳು ಸುಮಾರು 4,91,533. ಖಾಲಿ ಉಳ್ಕೊಂಡಿರ್ತಕ್ಕಂಥ ಹುದ್ದೆಗಳು ಸುಮಾರು 7,84,881. ಅದರಲ್ಲಿ ಎ 16,017, ಅದರಲ್ಲಿ ಬಿ 16,734, ಸಿ ಮತ್ತು ಡಿ ಅಂದಾಜು ಸುಮಾರು 2,51,635 ಹುದ್ದೆಗಳು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ.
ಸೊ ನೆಕ್ಸ್ಟ್ ಇದ್ರ ಮುಂದುವರೆದ ಭಾಗ ಕಂಟಿನ್ಯೂಷನ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಇಲಾಖಾವಾರು ಖಾಲಿ ಹುದ್ದೆಗಳು ಅಂತ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಇಂದ ಬಹಳ ನೀಟಾಗಿ ಅಂಕಿಅಂಶಗಳ ಸಮೇತವಾಗಿ ಹೇಳಿದ್ದಾರೆ. ಇನ್ನು ಕೆಲವು ಹಣಕಾಸು ಇಲಾಖೆಯಿಂದ ತಿರಸ್ಕೃತ ಅಥವಾ ಪರಿಷ್ಕರಣೆ ಸ್ವರೂಪದಲ್ಲಿವೆ ಅಂತ. ಅಂದ್ರೆ ಅದೇ ಎಲ್ಲಾ ಇಲಾಖೆ ಹುದ್ದೆಗಳಿಗೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡುತ್ತೆ ಅಂತ ಹೇಳಿಕ್ಕಾಗಲ್ಲ. ಕೆಲವುದೆಲ್ಲ ರಿಜೆಕ್ಟ್ ಮಾಡ್ಬೋದು, ಅಲ್ಲಿ ನೋಡ್ಕೊಂಡು ಮಾಡ್ತಾರೆ ಅವರು. ಇನ್ನು ಕೊರತೆ ಅಂತಕ್ಕಂಥದ್ದು ವಿಪರೀತ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ಕೊರತೆ ಅಂತಕ್ಕಂಥದ್ದು ವಿಪರೀತ ಇದೆ. ಇಲಾಖೆಗಳಲ್ಲಿ ಮಂಜೂರಾದ ಹುದ್ದೆಗಳಿಗೂ ಖಾಲಿ ಹುದ್ದೆಗಳು ಇರತಕ್ಕಂಥ ಅಂತರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಕಾಲಕ್ಕೆ ನೇಮಕಾತಿಗಳಾಗ್ಲಿಲ್ಲ ಅಂದ್ರೆ ಇಟ್ ವಿಲ್ ಇನ್ಕ್ರೀಸ್, ಅದು ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಸೊ ಕೋವಿಡ್ ಹಾಗೂ ನಂತರದ ವರ್ಷಗಳಲ್ಲಿ ನೇಮಕ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗಿರುವುದು. ಆ ಟರ್ಮಲ್ಲಿ ಮಾಡ್ಲೇ ಇಲ್ವಲ್ಲ ಯಾವುದನ್ನು ಕೂಡ, ಇಡೀ 2 ವರ್ಷ ಸ್ತಬ್ಧ ಆಗ್ಬಿಟ್ಟಿತ್ತು. ನೇಮಕ ಪ್ರಕ್ರಿಯೆಗಳಿಗೆ ಕೋರ್ಟ್ನಲ್ಲಿ ತಡೆ ಸಿಗುತ್ತಿರುವುದರಿಂದ ವ್ಯತ್ಯಾಸದ ಕಂದಕ ಹೆಚ್ಚಾಗ್ತಿದೆ. ಸೊ ಈ ಕಾನೂನಿನ ವ್ಯಾಜ್ಯಗಳು ಅಂತ ಬಂದಾಗ ಕೆಲವೊಂದು ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಅದು ಆನ್ ಟೈಮ್ಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಲ್ಲ. ಅದು ಹಿಯರಿಂಗ್ ಕೇಸಸ್ ಎಲ್ಲ ಅದು ಪೋಸ್ಟ್ಪೋನ್ ಆಗ್ತಾ 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 ಒಂದೊಂದ್ಸಲ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗ್ಬೋದು. ಅದೆಲ್ಲ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಕನ್ಸರ್ನ್ ಗವರ್ನಮೆಂಟ್ ಏನ್ ಮಾಡಬೇಕು, ಅದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಅಂದ್ರೆ ರಾಜ್ಯ ಸರ್ಕಾರದ ಲಾಯರ್ಸ್ ಅನ್ನ ಅಲ್ಲಿ ಹಾಕೋದ್ರ ಮುಖಾಂತರವಾಗಿ ಬೇಗ ಆ ವ್ಯಾಜ್ಯವನ್ನ ಕ್ಲಿಯರ್ ಮಾಡಿಕೊಂಡು ಒಂದು ಜಡ್ಜ್ಮೆಂಟ್ ಬರೋ ರೀತಿ ಅವ್ರು ಕ್ರಮ ವಹಿಸಬೇಕಾಗತ್ತೆ. ಕೆಲವರು ಕ್ರಮ ವಹಿಸ್ತಾರೆ, ಕೆಲವರು ಅದು ಮುಂದೆ ಹೋಗ್ಲಿ ಅಂತ ಡಿಲೇ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದೇನು ಮಾಡ್ಲಿಕ್ಕಾಗಲ್ಲ. 2024 ನವೆಂಬರ್ನಿಂದ ಈವರೆಗೂ ನೇಮಕ ಪ್ರಕ್ರಿಯೆ ಪೂರ್ಣ ನಿಂತಿರುವ ಕಾರಣ ಆಡಳಿತ ಯಂತ್ರದ ಮೇಲೂ ಪರಿಣಾಮ ಬೀರ್ಲಿಕ್ಕೆ ಆರಂಭವಾಗಿದೆ. ಖಂಡಿತ ಅದು ಪರಿಣಾಮ ಬಿದ್ದೇ ಬೀರುತ್ತೆ. ಸೊ ಈಗ ಏನಾಗ್ಬಿಡಿದೆ, ಕೆಲವು ಡಿಪಾರ್ಟ್ಮೆಂಟ್ಸ್ ಅಲ್ಲಂತೂ ಒಬ್ಬರಿಗೆ ಸಾಕಷ್ಟು ಕೆಲಸವನ್ನ ವಹಿಸ್ತಾ ಇದ್ದಾರೆ. ಅದೇ ಈಗ ಕಾಲಕ್ಕೆ ನೇಮಕಾತಿ ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ಬೇರೆಯವ್ರು ಮಾಡ್ತಕ್ಕಂಥ ಕೆಲಸವನ್ನ ಆ ಸೀನಿಯರ್ ಮೋಸ್ಟ್ ಯಾರು ಇರ್ತಾರೆ ಅಥವಾ ಅವರಲ್ಲಿ ಯಾರು ಬರ್ತಾರೆ ಅವ್ರವ್ರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳ ಜೊತೆಗೆ ಇನ್ನು ಮತ್ತಷ್ಟು ಕೆಲಸ ಕಾರ್ಯವನ್ನ ಅಲ್ಲಿ ವಹಿಸಲಾಗ್ತಾ ಇದೆ. ಅದು ಕೂಡ ಈಗ ಆಗ್ತಾ ಇದೆ. ಈಗ ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿ, ಇಲ್ಲೆಲ್ಲವನ್ನ ಹೇಳಿದ್ದಾರೆ. ಇಲಾಖಾವಾರು ಖಾಲಿ ಹುದ್ದೆಯವರ ಅಂತ ನೋಡಿ. ಕೃಷಿ ಇಲಾಖೆಯಲ್ಲಿ ಸುಮಾರು 6773, ಪಶುಸಂಗೋಪನೆಯಲ್ಲಿ 10775, ಹಿಂದುಳಿದ ವರ್ಗ ಅಲ್ಲಿ 8334, ಸಹಕಾರ ಒಂದು ಇಲಾಖೆಯಲ್ಲಿ 4855, DPR ನಲ್ಲಿ 6191, ಆರ್ಥಿಕ ಇಲಾಖೆಯಲ್ಲಿ 9536, ಅರಣ್ಯ ಇಲಾಖೆಯಲ್ಲಿ 6337, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13227. ಹೀಗೆ ವೆರಿ ಇಂಪಾರ್ಟೆಂಟ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತೂ ಸುಮಾರು ನಿಯರ್ಲಿ 70,000 ಆಫ್ ಟೀಚರ್ ರಿಕ್ರೂಟ್ಮೆಂಟ್ ಆಗ್ಬೇಕಾದ್ರೆ ಓವರ್ ಆಲ್ ಇಡೀ ಸ್ಟೇಟ್ ಅಲ್ಲಿ. ಅದರಲ್ಲಿ ಈಗ ಸೊ HK ಒಂದು 5,000 ಪೋಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ ಬಂದು ಅಲ್ಲಿ PST ಗಿದೆ, 78 ಪೋಸ್ಟ್ ಬಂದು ಸೊ GPT ಗಿದೆ. ಅದರಲ್ಲಿ ಒಂದಷ್ಟು ಹೈಸ್ಕೂಲ್ ಹುದ್ದೆಗಳು, ಒಂದಷ್ಟು ಮಿಕ್ಸ್ ಅನ್ನ ಮಾಡಿದ್ದಾರೆ, ದೈಹಿಕ ಶಿಕ್ಷಣ ಹುದ್ದೆಗಳು ಇವೆಲ್ಲವನ್ನ. ಹಾಗಾಗಿ ಒಂದು ಫೈನಲ್ ನೋಟಿಫಿಕೇಶನ್ ಅದು ಕೂಡ ಬರಬೇಕಾಗಿದೆ. ಅದು ಲಾಸ್ಟ್ ಟೈಮಲ್ಲಿ ಒಂದು ಸರ್ಕ್ಯುಲರ್ ಬಂದಿತ್ತು. ಸೊ ಬೇಸ್ಡ್ ಅದ್ರ ಪ್ರಕಾರ ಹೇಳೋದಾದ್ರೆ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ ಅಲ್ಲಿ ಇದ್ದಿದ್ದು PST ಗೆ, ಇನ್ನು GPT ಗೆ ಬಂದು 78 ಪೋಸ್ಟ್ ಇದೆ. ಸೊ ಈ ಭಾಗಕ್ಕೆ ಏನ್ ಮಾಡ್ತಾರೋ ಕಾದ್ ನೋಡ್ಬೇಕು. ಈಗ 5,000 ಅಂತ ಹೇಳಿದರೆ ಇಲ್ಲೂ, ಬಟ್ ಗೊತ್ತಿಲ್ಲ ಅದು ಈ ಭಾಗಕ್ಕೆ ಮತ್ತೆ ನೋಟಿಫಿಕೇಶನ್ ಬರಬೇಕು. ಅದಕ್ಕೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ತೋಟಗಾರಿಕೆ, ಕಾರ್ಮಿಕ ಮತ್ತು ಕಾನೂನು ಇಲಾಖೆ, ಎಲ್ಲಾ ಇಲಾಖೆಗಳಲ್ಲೂ ಸಾಕಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇರುವಂತದ್ದು. ಇನ್ನು ಇಲಾಖೆಗಳ ನೇಮಕ ಹಾದಿ ಅಂತಿದೆ, ಇವೆಲ್ಲವನ್ನ ನಾನು ಹೇಳಲಿಕ್ಕೆ ಹೋಗಲ್ಲ. ಸೊ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದೆ ಅಂತ ಸೊ ಮೆನ್ಷನ್ ಮಾಡಿ ಈಗ ನಿಮ್ಗೆ ಹೇಳಿದ್ದೀನಿ ಅಂಕಿಅಂಶಗಳ ಸಮೇತವಾಗಿ. ಅವ್ರು ಏನು ಇಲ್ಲಿ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿದ್ರು ನೋಡಿ. ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಹೇಳ್ಬಿಡ್ತೀನಿ, ಇದು ಕೂಡ ಸಾಕಷ್ಟು ನೋಡಿ. ಇಲ್ಲಿ ಹೇಳ್ತಾರೆ, ಈಗ ಕಾಲೇಜು ಶಿಕ್ಷಣ ಇಲಾಖೆಗೆ ಗ್ರೂಪ್ A ವೃಂದದಲ್ಲಿ ಮಂಜೂರಾದ ಒಟ್ಟು 412 ಹುದ್ದೆಗಳಲ್ಲಿ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. ಇದಕ್ಕೆ ಅಪ್ರೂವಲ್ ಪಾಸ್ ಮಾಡಿಬಿಟ್ಟಿದೆ ಈಗ ಎಕನಾಮಿಕ್ ಡಿಪಾರ್ಟ್ಮೆಂಟ್. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಸುಮಾರು 312 ಪ್ರಾಂಶುಪಾಲರ ಹುದ್ದೆಗಳನ್ನ ನೇರ ನೇಮಕ ಪ್ರಕ್ರಿಯೆಗೆ ಕ್ರಮ ವಹಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಬೇಗ ಅದು ಪ್ರೊಸೀಜರ್ ಆರಂಭ ಆಗಬೇಕು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಂಬರ್ 10 ಅಲ್ಲಿ ಅಬ್ಸರ್ವ್ ಮಾಡಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಒಟ್ಟು ಸುಮಾರು 4,511 ಹುದ್ದೆ ಪೈಕಿ ಅದರಲ್ಲಿ ಸುಮಾರು 814 ವಿವಿಧ ವಿಷಯಗಳ ಹುದ್ದೆ ಭರ್ತಿಗೆ ಅನುಮತಿ ಸಿಕ್ಕಿದೆ. ಇಲ್ಲಿಯೂ ಕೂಡ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿದೆ. ಅನುಮತಿ ನೀಡಲಾದ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳ ನೇರ ನೇಮಕದಲ್ಲಿ ಮೀಸಲಾತಿ ಬಿಂದುಗಳನ್ನ ನಿಗದಿಪಡಿಸುವ ಕೆಲಸ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ್ಯಾವ್ದು ವಿಳಂಬ ಆಗಿದೆ, ಯಾವ್ದನ್ನ ಯಾವಾಗ ಮಾಡಬೇಕಿತ್ತೋ ಆ ಎಲ್ಲಾ ಪ್ರಕ್ರಿಯೆಗಳು ಇಮಿಡಿಯೇಟ್ ಟೇಕ್ ಆಫ್ ಆಗಬೇಕು. ದಟ್ ಮೀನ್ಸ್ ಆರಂಭ ಆಗ್ಬೇಕಾಗಿದೆ ಈಗ. ಸೊ ಅದಕ್ಕೆ ಒಂದಷ್ಟು ಅಂಕಿಅಂಶಗಳ ಸಮೇತವಾಗಿ ಹೇಳಿದ್ರೆ ಸೊ ಕಾದ್ ನೋಡ್ಬೇಕು. ಇವೆಲ್ಲವನ್ನ ನೋಡಿದ್ರೆ, ಇವ್ರು ಹೇಳ್ತಿರ್ತಕ್ಕಂಥ ಎಲ್ಲಾ ಮಾಹಿತಿನ ನೋಡಿದ್ರೆ ಸೊ ಎಷ್ಟು ಬೇಗ ಇದೆಲ್ಲದಕ್ಕೂ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಸೊ ಕಾದ್ ನೋಡಬೇಕಾಗಿದೆ. ಇದಿಷ್ಟು ಸೊ ಹಲವಾರು ಇಲಾಖೆಗಳಲ್ಲಿ ಸುಮಾರು 80,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಯನ್ನ ಸೊ ನಾವು ಮಾಡ್ತೀವಿ ಅನ್ನಲಿಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಅಪ್ಡೇಟ್ಸ್ ಅಂತೂ ಎವ್ರಿ ಡೇ ಬರ್ತಾ ಇದೆ ಈಗ. ಸೊ ಒಳ ಮೀಸಲಾತಿದು ಅಸೆಂಬ್ಲಿಯಲ್ಲಿ CM ಅವರು ಸ್ಟೇಟ್ಮೆಂಟ್ ಮಾಡಿದ ನಂತರದಲ್ಲಿ ಅದರದ ಗೆಜೆಟ್ ನೋಟಿಫಿಕೇಶನ್ ಬಂದ್ಬಿಡ್ತು ಅಂತಂದ್ರೆ ಇನ್ನು ಇಲಾಖೆ ಗೆಜೆಟ್ ನೋಟಿಫಿಕೇಶನ್ ಬರ್ಲಿಕ್ಕೆ ಸೊ ಆರಂಭ ಆಗುತ್ತೆ. ಅದಕ್ಕಾದ್ ನೋಡೋಣ.
ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ಖಂಡಿತವಾಗ್ಲೂ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.